ಕಂದಾಯ ಇಲಾಖೆ ವಿರುದ್ಧ ಇಂದು ಸುದ್ದಿಗೋಷ್ಠಿ. ಕಂದಾಯ ಇಲಾಖೆ ಇವರುಗಳ ಕನಸಿನ ಕೂಸಾದ ಕರ್ನಾಟಕ ರಾಜ್ಯ ಭೂ ಸುಧೀಕ್ಷಾ ಯೋಜನೆಯು ಕರ್ನಾಟಕ ರಾಜ್ಯದ ಜನತೆಗೆ ಬರಬೇಕಾಗಿದ್ದು ಅದು ಇಂದು ಶಾಪವಾಗಿ ಬದಲಾಗಿದೆ ಎಂದು ಆರೋಪಿಸಿ ಅಖಿಲ ಕರ್ನಾಟಕ ಭ್ರಷ್ಟಾಚಾರ ನಿರ್ಮೂಲನಾ ರೈತ ಸಂಘ ಹಾಗೂ ಹಸಿರು ಸೇನೆ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ದೇವೇಂದ್ರಪ್ಪ ರೊಟ್ಟಿಗೌಡ ಅವರು ಆರೋಪಿಸಿ ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಆದರೆ ಭ್ರಷ್ಟಾಧಿಕಾರಿಗಳು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ತಮ್ಮ ಸ್ವಂತ ಲಾಭಗೋಸ್ಕರ ಸರ್ಕಾರದ ನಿಯಮಗಳನ್ನು ಗಾಳಿಗೆ ತುರಿ ಸರ್ಕಾರ ಹಾಗೂ ಸಾರ್ವಜನಿಕರ ಕಣ್ಣಿಗೆ ಮಣ್ಣು ಎರಚಿ ಸರ್ಕಾರದ ಉತ್ತಮ ಯೋಜನೆಯ ಭೂ ಸುರಕ್ಷಾ ಯೋಜನೆಯನ್ನು ತಿರುಚಿ ಸಾರ್ವಜನಿಕರಿಗೆ ಸಿಗದಂತೆ ಮಾಡಿರುತ್ತಾರೆ ಎಂದು ಆರೋಪಿಸಿದರು. ಈ ಸಂದರ್ಭದಲ್ಲಿ ಶಿವಪ್ಪ ನಿಂಗಪ್ಪ ಮಾನಿಂಗಪ್ಪನವರ್, ಅರುಣ್ ಅಶೋಕ್ ಬಡಿಗೇರ್, ದಾದಾಪೀರ್ ಧಾರವಾಡ, ಮಂಜುನಾಥ್ ಮಾನೆ, ಹನುಮಂತಪ್ಪ ಬಡ್ಡೆವಡ್ಡರ್, ದೇವೇಂದ್ರಪ್ಪ ಬಳ್ಳಾರಿ, ಅರುಣ್ ಪಾಟೀಲ್, ಮಂಜುನಾಥ್ ಹಿರೇಮಠ್, ಸವಿತಾ ಸುನೀಲ್ ಕುಮಾರ್ ಶಿಂದೆ ಉಪಸ್ಥಿತರಿದ್ದರು. ನಮಸ್ಕಾರ. ನನ್ನ ಹೆಸರು ಶಿವಪ್ಪ ನಿಂಗಪ್ಪ ಮಾನಿಂಗಪ್ಪನವರ್ ಅಂತ ಹೇಳಿ ಅಖಿಲ ಕರ್ನಾಟಕ ಭ್ರಷ್ಟಾಚಾರ ನಿರ್ಮೂಲನಾ ರೈತ ಸಂಘ ಹಾಗೂ ಹಸಿರು ಸೇನೆಯ ಪ್ರಧಾನ ಕಾರ್ಯದರ್ಶಿ. ಇವತ್ತಿನ ದಿನ ನಮ್ಮ KRS ಪಕ್ಷದ ಇವರು ಕೂಡ ಆಗಮಿಸಿದ್ದಾರೆ. ಪದಾಧಿಕಾರಿಗಳು ಹಾಗೂ ನಮ್ಮ ಅಖಿಲ ಕರ್ನಾಟಕ ಭ್ರಷ್ಟಾಚಾರ ನಿರ್ಮೂಲನಾ ಅಧ್ಯಕ್ಷರು ಕೂಡ ಆಗಮಿಸ್ತಾ ಅವ್ರಿಗೂ ಕೂಡ ಸ್ವಾಗತ ಕೋರ್ತೀನಿ. ಅದೇ ರೀತಿ ನಮ್ಮ ಮಾಧ್ಯಮ ಮಿತ್ರರು, ಟಿವಿ ಮಾಧ್ಯಮ ಮಿತ್ರರು ಕೂಡ ಆಗಮಿಸಿದ್ದಾರೆ, ಅವ್ರಿಗೂ ಕೂಡ ಸ್ವಾಗತ ಕೋರ್ತೀನಿ. ಅದೇ ರೀತಿ ಪ್ರಿಂಟ್ ಮೀಡಿಯಾದವರು ಕೂಡ ಆಗಮಿಸಿದ್ದಾರೆ, ಅವ್ರಿಗೂ ಕೂಡ ಸ್ವಾಗತ ಕೋರ್ತೀನಿ. ಇವತ್ತಿನ ಪ್ರೆಸ್ ಮೀಟ್ ಕರೆಯಲು ಕಾರಣ ಏನಂತಂದ್ರೆ, ಧಾರವಾಡ ತಹಸೀಲ್ದಾರ್ ಆಫೀಸ್ ಒಳಗಡೆ ನಡೆಯುವಂತ ಭ್ರಷ್ಟಾಚಾರ ಬಗ್ಗೆ ಇವತ್ತು ಪ್ರೆಸ್ ಮೀಟ್ ಕರೆದಿರೋದು. ಅದ್ರ ಬಗ್ಗೆ ನಮ್ಮ ಅಖಿಲ ಕರ್ನಾಟಕ ಭ್ರಷ್ಟಾಚಾರ ನಿರ್ಮೂಲನಾ ಅಧ್ಯಕ್ಷರಾದಂತ ಅಧ್ಯಕ್ಷರು ಕೂಡ ಎರಡು ಮಾತು ಮಾತಾಡ್ತಾರೆ. ಅವರು ನಮಸ್ಕಾರ. ನನ್ನ ಹೆಸರು ಮಲ್ಲಿಕಾರ್ಜುನ್ ದೇವೇಂದ್ರಪ್ಪ ರೊಟ್ಟಿಗೌಡ, ಧಾರವಾಡ ಜಿಲ್ಲಾ ಅಧ್ಯಕ್ಷರು. ಇವತ್ತು ಮೊದಲಿಗೆ ಮಾಧ್ಯಮದ ಮಿತ್ರರಿಗೆ ನಾನು ನಮಸ್ಕರಿಸುತ್ತಾ ಹಾಗೂ ಪ್ರಿಂಟ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾ ಎರಡೂರಿಗೆ ನಮಸ್ಕರಿಸಿ, ಏನಪ್ಪಾ ಅಂತಂದ್ರೆ ಧಾರವಾಡ ಜಿಲ್ಲೆ, ಧಾರವಾಡ ತಾಲೂಕು ಒಳಗಡೆ ದೊಡ್ಡ ತಹಸೀಲ್ದಾರ್ ಆಫೀಸ್ ದೊಡ್ಡ ಭ್ರಷ್ಟಾಚಾರ ನಡೆದಿದೆ. ಭೂ ಸುರಕ್ಷಾ ಯೋಜನೆ ಅನ್ನುವಂತ ಒಂದು ಯೋಜನೆಯನ್ನ ನಮ್ಮ ಕಂದಾಯ ಮಿನಿಸ್ಟ್ರು ಕೃಷ್ಣ ಬೈರೇಗೌಡ ಸಾಹೇಬ್ರು ಮತ್ತು ಏನು ಮುಖ್ಯ ಕಾರ್ಯದರ್ಶಿ, ಈ ಕಂದಾಯ ಇಲಾಖೆಯ ಮುಖ್ಯ ಕಾರ್ಯದರ್ಶಿ ಆಗಿರತಕ್ಕಂತ ಮನೀಶ್ ಮೌದ್ಗಿಲ್ ಅವರು, ಇವರಿಬ್ಬರು ಕನಸಿನ ಕೂಸಾದ ಭೂ ಸುರಕ್ಷಾ ಯೋಜನೆಯನ್ನ ಜನರಿಗೆ ಅನುಕೂಲ ಆಗಲಿ, ಜನರು ತಹಸೀಲ್ದಾರ್ ಕಚೇರಿಗಳಿಗೆ ಅವ್ರು ತಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು, ಎಡತಾಕೋದನ್ನು ಬಿಟ್ಟು ತಮ್ಮ ಮನೆಯಲ್ಲೇ ತಾವು ಕೂತ್ಕೊಂಡು ಹೋಗಬಹುದು, ಅಥವಾ ತಮ್ಮ ಊರಲ್ಲೇ ತಮ್ಮ ಜಮೀನಿಗೆ ಸಂಬಂಧಪಟ್ಟ ದಾಖಲೆಗಳನ್ನು ತಗೊಳ್ಬಹುದು. ಆ ಒಂದು ಅಂತ ಯೋಜನೆಯನ್ನ ಒಂದು 150 ಕೋಟಿ ರೂಪಾಯಿ ಖರ್ಚು ಮಾಡಿ ಕರ್ನಾಟಕ ರಾಜ್ಯದಲ್ಲಿ ಈ ಯೋಜನೆ ಜಾರಿಗೆ ತಗೊಂಡ್ ಬಂದಾರ. ಆ ಯೋಜನೆಯನ್ನ ನಮ್ಮ ಧಾರವಾಡ ತಹಸೀಲ್ದಾರ್ ಆಫೀಸ್ ನಲ್ಲಿ ಲುಟೇರಿಯಾ ಯೋಜನೆ ಅಂತ ಮಾಡ್ಕೊಂಡಾರ. ಇವರು ಲೂಟಿ ಮಾಡ್ಕೊಳಕ್ ನಿಂತ್ಕೊಂಡಿದ್ದಾರೆ. ಯಾವ ರೀತಿ ಲೂಟಿ ಮಾಡ್ಕೊಳಕ್ ನಿಂತ್ಕೊಂಡಾರ ಅಂತಂದ್ರೆ, ಇದನ್ನ ಒಂದು ಸ್ಕ್ಯಾನ್ ಮಾಡಿ, ಈಗ ಒಂದು ಎಕ್ಸಾಂಪಲ್ ನಿಮ್ಗೆ ಹೇಳ್ತೀನಿ. ಗರಗ್ ಗ್ರಾಮದ ದಾಖಲೆಗಳನ್ನ ಗರಗ್ ಪೋರ್ಟಲ್ ಒಳಗೆ ಇಡಬೇಕು. ಅವರು ಈ ಯೋಜನೆ ಒಂದು ಪೋರ್ಟಲ್ ಬರ್ತದೆ, ಆ ಯೋಜನೆ ಅಲ್ಲಿ ಇಡಬೇಕು. ಅದನ್ನ ತಗೊಂಡೋಗಿ ಉಪ್ಪಿನ ಬೆಟಗೇರಿಯಲ್ಲಿ ಇಡೋದು, ಮತ್ತೆ ಬೇರೆ ಬೇರೆ ಗ್ರಾಮದಲ್ಲಿ ಇಡುವಂತ ಕೆಲಸವನ್ನು ಮಾಡಿದ್ದಾರೆ. ಅದಕ್ಕೂ ದಾಖಲೆಗಳು ಕೂಡ ಇದೆ ನನ್ನ ಹತ್ರ. ಎಲ್ಲೆಲ್ಲಿ ಇಟ್ಟಿದ್ದಾರೆ, ಯಾವ ಗ್ರಾಮದಾಗ ಯಾವ ಪೇಜ್ ನಲ್ಲಿ ಇಟ್ಟಿದ್ದಾರೆ ಅಂತ ಕೂಡ ನಾನು ನಿಮ್ಗೆ ದಾಖಲೆ ಸಮೇತ ಕೊಡ್ತೀನಿ. ಈ ರೀತಿಯಾಗಿ ನಾವೇನಾದ್ರೂ ಅಲ್ಲಿ ಈಗ ಏನಂತಂದ್ರೆ, ಇದು ಸಿಟಿಜನ್ ಆಪ್ ಮುಖಾಂತರ ನೀವು ಹೊರಗೆ ಎಲ್ಲಿ ಬೇಕಾದ್ರೂ ತಕೋಬಹುದು. ಅದು ₹8.25 ಸರ್ಕಾರ ನಿಗದಿ ಮಾಡಿದ್ದಾರೆ. ಅದ್ರಲ್ಲಿ ₹10 ಕಟ್ ಆಗತ್ತೆ. ಇಲ್ಲಿ ತಹಸೀಲ್ದಾರ್ ಆಫೀಸ್ಗೆ ಹೋದ್ರೆ ₹20 ತಗೊಳ್ತಾರೆ, ಅಲ್ಲಿ ಕೂಡ ಲೂಟಿ ಮಾಡ್ತಾ ಇದ್ದಾರೆ. ₹8.25 ಇರುವಂತದನ್ನ ಅಲ್ಲಿ ₹20 ತಗೋತಾರೆ ಒಂದ್ ಪೇಜ್ಗೆ. ಈಗ ನಮ್ಮ ಕರ್ನಾಟಕದಲ್ಲಿ ಟೋಟಲ್ 100 ಕೋಟಿ ದಾಖಲೆಗಳದಾವ್. ಈ ಸ್ಕ್ಯಾನ್ ಮಾಡುವಂತ 100 ಕೋಟಿ ದಾಖಲೆಗಳು. ಇದಕ್ಕೆ 1500 ಕೋಟಿ ಖರ್ಚು ಮಾಡಿದ್ದಾರೆ ಸರ್ಕಾರ. 1500 ಕೋಟಿ ಒಂದು ಪೇಜು. ಒಂದು ಯಾರೇ ನಮ್ದು ₹1 ಕೊಟ್ಟು ತಗೊಂಡ್ರು ನಮ್ದು 100 ಕೋಟಿ ರೂಪಾಯಿ ಆಯ್ತು. ಆಮೇಲೆ ಇವ್ರು ತಗೊಳ್ತಕ್ಕಂಥದ್ದು ಎಷ್ಟು? ₹20. ಅಂದ್ರೆ 2,000 ಕೋಟಿ ರೂಪಾಯಿ ಆಗತ್ತೆ ಒಂದೊಂದು ಪೇಜ್ ಅಂತ ಇವ್ರು ತಗೊಳ್ಳೋ ಲೆಕ್ಕಕ್ಕೆ. ಇದು ಕೂಡ ಇಲ್ಲಿ ಲೂಟಿ 150 ಕೋಟಿ ಖರ್ಚು ಮಾಡಿ 2,000 ಕೋಟಿಗೆ ತಗೊಳ್ಳೋದು, ಇದು ಕೂಡ ತಪ್ಪು. ಈ ನಮ್ಮ ಬೇಡಿಕೆ ಏನಪ್ಪಾ ಅಂತಂದ್ರೆ, ಫಸ್ಟ್ ನಮ್ದು ಬೇಡಿಕೆ ಧಾರವಾಡ ತಹಸೀಲ್ದಾರ್ ಆಫೀಸ್ನಾಗ ಏನೈತಿ, ಈ ರೀತಿ ಏನ್ ಭ್ರಷ್ಟಾಚಾರ ಮಾಡಿದಂತ ತಹಸೀಲ್ದಾರು ಮತ್ತೆ ಅಲ್ಲಿ ಸಿರಿಸ್ತಾರು, ಅವ್ರ ಹೆಸರು ಶ್ರೀಮತಿ CH ನಿರಿಲ್ಗೆ ಅಂತ ಹೇಳಿ, ತಹಸೀಲ್ದಾರ್ ದೊಡ್ಡಪ್ಪ ಹೂಗಾರ್ ಅಂತೇಳಿ,
ಇವರು ಒಂದು ಇದರಲ್ಲಿ ಅದು ಭ್ರಷ್ಟಾಚಾರ ಆಗಿದೆ, ಅದನ್ನ ತಗೊಂಡೋಗಿ ಅದನ್ನ ಬೇರೆ ಕಡೆ ಇಟ್ಬಿಟ್ಟು ಇವ್ರಿಗೆ ಅಲ್ಲಿ ನಾವು ಹುಡುಕಾಡಿ ಮತ್ತೆ ಅಲ್ಲಿ ಹೋಗಿ ಅಲ್ಲಿ ಜಾಸ್ತಿ ದುಡ್ಡು ಕೊಟ್ಟು ಅರ್ಜಿ ಕೊಟ್ಟು ಅವ್ರಿಗೆ 4-5 ದಿವಸ 1 ತಿಂಗಳು ಬಿಟ್ಟು ಬರ್ರಿ ಅಂತಾರೆ. ಅದು ಕೂಡ ದಾಖಲೆ ಅದಾವ ನಮ್ಗೆ. 6 ತಿಂಗಳು ಬಿಟ್ಟು ಬರ್ರಿ ಅಂತ ಹೇಳ್ಯಾರ. ಅದು ಕೂಡ ರೈಟಿಂಗ್ ನ ತಗೊಂಡಿದ್ದೀವಿ. ಆಮೇಲೆ ದಾಖಲೆ ಇಲ್ಲ ಅಂತ ಬರ್ದು ಕೊಡ್ತಾರೆ. ಅದ್ರ ಬಗ್ಗೆ ಯಾವ್ದು FIR ಮಾಡ್ಲಿಲ್ಲ. ಈಗ ನಮ್ಮ ದಾಖಲೆಗಳನ್ನು ಕಳೆದ ಮೇಲೆ ಅದಕ್ಕೊಂದು FIR ಮಾಡ್ಬೇಕು, ಅದಕ್ಕೂ ಕೂಡ ಯಾವ್ದು ಮಾಡಿಲ್ಲ. ಈಗ ನಾವು ಕೇಳಿದ್ರೆ ನಾವು ಮಾಡ್ತೇವ್ರಿ, ನಿಮ್ಗೆ ಅದಕ್ಕೆ ಬೇಕದು ಸಾಕಷ್ಟು ಸರಿ ಅದಕ್ಕೆ ನಾವು ತಹಸೀಲ್ದಾರ್ ಆಫೀಸಿಗೆ ಅದನ್ನ ಕೊಟ್ವಿ. ಅವ್ರು ಯಾರು ಇನ್ನು ಮಟ್ಟ ಏನು ಮಾಡಿಲ್ಲ. ಹಿಂಗಾಗಿ ನಮ್ಮ ಬೇಡಿಕೆ ಇನ್ನೊಂದು 2ನೇ ಬೇಡಿಕೆ ಏನಪ್ಪಾ ಅಂತಂದ್ರೆ, ಈಗ ನಮ್ಗೆ ಇದು 5 ರೂಪಾಯಿಗೆ ಒಂದು ಪೇಜ್ ಆಗ್ಬೇಕು. ಯಾಕಂತಂದ್ರೆ 5 ರೂಪಾಯಿ ಅಂದ್ರೆ ಇದು ಎಷ್ಟೋ ಕೋಟ್ಯಾಂತರ ರೂಪಾಯಿ ಆಗ್ತೈತಿ ಒಂದು ಪೇಜ್ಗೆ 5 ರೂಪಾಯಿ. ಈಗ ನಮ್ಮ ರೈತರ ಮೇಲೆ ಅಥವಾ ನಮ್ಮ ಸಾರ್ವಜನಿಕರ ಮೇಲೆ ಬರ್ಡನ್ ಆಗತ್ತೆ. ಇದು 20 ರೂಪಾಯಿ ತಗೊಳ್ಳೋದು. ಈಗ ನಾವ್ ಅಲ್ಲಿ ಹೋದ್ರೆ 20 ರೂಪಾಯಿ, ಹೊರಗಡೆ ತಗೊಂಡು 10 ರೂಪಾಯಿ ಅಂತಾರೆ. 8 ರೂಪಾಯಿ 25 ಪೈಸೆ 10 ರೂಪಾಯಿ ಅಂತಾರೆ. ಅದು ಬರುವುದಿಲ್ಲ. ಅಲ್ಲಿ ನಾವು ತಗೊಳಕ್ ಸಾಕಷ್ಟು ಕಡೆ ತಗೊಂಡು ನೋಡಿದೀವಿ, ಅದು ಸಿಗುವುದಿಲ್ಲ ನಮ್ಗೆ. ಮತ್ತೆ ನಾವು ಅನಿವಾರ್ಯ ಪ್ರಸಂಗ ತಹಸೀಲ್ದಾರ್ ಆಫೀಸ್ಗೆ ಹೋಗ್ಬೇಕು. ತಹಸೀಲ್ದಾರ್ ಆಫೀಸ್ನಾಗ ಹೋದಾಗ ಅಟ್ಲೀಸ್ಟ್ 20 ರೂಪಾಯಿ ತಗೊಂಡಾದ್ರೂ ಕೊಡ್ತಾರ, ಅದು ಇಲ್ಲ. ಅದನ್ನು ಕಾಯಿಸ್ತಾರೆ. ಇವತ್ತು ಬರ್ರಿ, ನಾಳೆ ಬರ್ರಿ, ನಾಡ್ದು ಬರ್ರಿ, ಅವೆಲ್ಲ ವಿಡಿಯೋ ಮಾಡಿ ನಾವೀಗ ಯಾರಿಗೆ ಇವ್ರಿಗೆ ನಮ್ಮ ಕಂದಾಯ ಮಿನಿಸ್ಟರ್ಗೆ ಕಳಿಸ್ಕೊಟ್ಟಿದೀವಿ. ಆಮೇಲೆ ಸಿಬ್ಬಂದಿ ಮತ್ತು ಆಡಳಿತ ವಿಭಾಗ ಅಲ್ಲಿ ಕಳಿಸ್ಕೊಟ್ಟಿದ್ದೀನಿ. ಮತ್ತೆ ಮೌನಿಸ್ ಮೌದ್ಗಿಲ್ ಅವ್ರಿಗೂ ಕಳಿಸ್ಕೊಟ್ಟಿದೀವಿ. ನಮ್ಮ ಧಾರವಾಡ DC ಅವ್ರಿಗೂ ಕೊಟ್ಟಿದ್ದೀನಿ. ತಹಸೀಲ್ದಾರ್ ಗಮನಕ್ಕೂ ತಗೊಂಡ್ ಬಂದಿದ್ದೀವಿ. ಇದನ್ನ ಯಾವುದೇ ಇನ್ನೂ ಮಟ್ಟ ಯಾವುದೇ ಕ್ರಮ ತಗೊಂಡಿಲ್ಲ. ಇದನ್ನ ತಕ್ಷಣ ಅವ್ರನ್ನ ಶಾಶ್ವತ ನಿವೃತ್ತಿ ಮಾಡಬೇಕು. ಯಾರು ಇದರಲ್ಲಿ ಭಾಗಿಯಾಗಿದ್ದಾರೆ, ಯಾವ್ಯಾವ ಅಧಿಕಾರಿಗಳಾಗಿದ್ದಾರೆ, ಆ ಅಧಿಕಾರಿಗಳನ್ನ ಇವ್ರಿಗೆ ನಮ್ಗೆ ಲಾಯ್ಕ್ ಇಲ್ಲ. ಇವ್ರು ನೌಕರಿ ಮಾಡಕ್ಕೆ, ಸಾರ್ವಜನಿಕರ ತೆರಿಗೆ ಹಣದೊಳಗೆ ಸಂಬಳ ತಗೊಳಕ್ಕೆ ಇವ್ರು ಲಾಯ್ಕ್ ಅಲ್ಲ. ಇಂಥವ್ರನ್ನ ಲುಟೇರಾ ಕಂಪ್ನಿನ ಇದನ್ನ ತೆಗೆದು ಹಾಕ್ಬೇಕು. ನಮ್ಗಲ್ಲಿ ಪ್ರಾಂಪ್ಟ್ ಇರುವಂತ ಒಳ್ಳೆ ಅಧಿಕಾರಿಗಳನ್ನ ಅಲ್ಲಿ ಹಾಕಿ ನಮ್ಮ ಎಲ್ಲಾ ಏನು ಸಾರ್ವಜನಿಕರು ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು ಅನ್ನೋದೇ ನಮ್ಮ ಉದ್ದೇಶ ಸರ್. ಆದಾಗ ಅಲ್ಲಿ ಸರ್ವೆ ನಂಬರ್ 120 ತೋರಿಸ್ಬೇಕದು. ಅದನ್ನ ತೋರ್ಸಲ್ಲ. ಅಲ್ಲಿ ಏನ್ ಮಾಡ್ತಾರೆ, ಮಾರಡಿಗೆ ಸರ್ವೆ ನಂಬರ್ 120 ಅದ್ರದ್ದು ಏನ್ ಮಾಡ್ತಾರೆ, ಅಲ್ಲಿ ಪೇಜ್ ನಂಬರ್ ಕೂಡ ಹಾಕಿದ್ದೀನಿ. 21ನೇ ಪೇಜ್ ನಿಂದ 26ನೇ ಪೇಜ್ ಮಠ ಇದೆ. ಅದನ್ನೆಲ್ಲ ಓಪನ್ ಮಾಡಿ ಅದು ಇದನ್ನು ಕೂಡ ಇದನ್ನು ತಗೊಂಡಿದ್ದೀನಿ ಸರ್. ಏನೋ ಸ್ಕ್ರೀನ್ ಶಾಟ್ ಸರ್, ಈ ರೀತಿ ಸ್ಕ್ರೀನ್ ಶಾಟ್ ತಗೊಂಡಿದ್ದೀನಿ. ಇದನ್ನ ಯಾವ ಇದರಲ್ಲಿ ಇದೆ ಅಂತ ಹೇಳಿ. ಮಾರೇಡಿಗೆ ಒಂದೇ ಅಲ್ಲ ಸರ್, ಬೇರೆ ಬೇರೆ ಊರುಗಳಲ್ಲಿ ಅದು ತೋರ್ಸೋದಿಲ್ರಿ ಸರ್. ಅಲ್ಲಿ ಹುಡ್ಕೊಂತ ಹೋದಾಗ ಅವು ಬರ್ತಾವ್ರಿ ಅಲ್ಲಿ ಒಳಗಡೆ. ಅದು ಅವ್ರಿಗೆ ಮಾತ್ರ ಗೊತ್ತು. ಮಿಸ್ಅಪ್ಲೋಡ್ ಇಲ್ಲ ಸರ್, ಒಂದೇ ಇಲ್ಲ, ಒಂದೇ ಒಂದು ಫೈಲ್ ಕರೆಕ್ಟ್ ಇಲ್ಲ, ಸರಿ ಇಲ್ಲ. ಒಂದೇ ಇಟ್ರೆ ಅಂದ್ರೆ ಕರೆಕ್ಟ್ ಆಗಿ ಇಟ್ರೆ ಅವರು ನಾವು ಯಾರು ಬೇಕಾದ್ರೂ ಹೊರಗಡೆ ತಗೊಳ್ಬಹುದು.